ನಮಸ್ಕಾರ ಸರ್, ನಮಸ್ಕಾರ. ನಾವು ಸಂಪಂಗಿ ರಾಮನಗರದಿಂದ ಬರ್ತಾ ಇದೀವಿ. ಸುಮಾರು 40 ವರ್ಷದಿಂದ ಲಾಲ್ಬಾಗ್ ಬರ್ತಾ ಇದೀವಿ. ಇದು ಎಲ್ಲರಿಗೂ ಸ್ವರ್ಗದ ಜಾಗ ಇದು. ಆದ್ರೆ ಇಲ್ಲಿ ಇತಿಹಾಸ ಒಂದು ಸಾಹೇಬ್ರ ಗಮನಕ್ಕೆ ತಂದ್ವಿ. ಇಲ್ಲಿ ಸುಮಾರು ಒಂದು ಮಂಟಪ ಇದೆ. ಇಲ್ಲಿ ಸುಮಾರು ಬ್ಯಾಂಡ್ ಇದೆಲ್ಲ ಆಡಿ ಅಲ್ಲಿ ಪ್ರತಿ ವಾರನೂ ನಡೀತಾ ಇತ್ತು. ಆ ಮಂಟಪನ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಅದು ಇತಿಹಾಸ 100 ವರ್ಷದ ಮೇಲೆ ಇದ್ದಿರೋದನ್ನ ಅದು ಕ್ಲೋಸ್ ಮಾಡಿದ್ರೆ ದಯವಿಟ್ಟು ಅದನ್ನ ಮಾಡಿ ಇತಿಹಾಸ ಉಳಿಸ್ಬೇಕಂತ. ಮತ್ತೆ ಇಲ್ಲಿ ಬಹಳ ಮಕ್ಕಳುಗಳು ಬರ್ತಾರೆ ಸರ್. ಡೈಲಿ 1-2 ನಾಯಿಗಳು ಕಸುತ್ತೆ. ಅದಕ್ಕೆ ಸ್ವಲ್ಪ ದಯವಿಟ್ಟು ತಮ್ಮ ಗಮನಕ್ಕೆ ಬರಬೇಕು. ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ನಮ್ಮ ರಿಜ್ವಾನ್ ಸಾಹೇಬರು ನಮ್ಮ ಕಬ್ಬನ್ ಪಾರ್ಕ್ ನಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಾಯಿಗಳಿಗೋಸ್ಕರನೇ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸಾಹೇಬರು. ಅದೇ ರೀತಿ ನೀವು ಇಲ್ಲಿ ಸ್ವಲ್ಪ ನಾಯಿಗಳಿಗೋಸ್ಕರ ಒಂದು ಸ್ಪಾಟ್ ಮಾಡಿದ್ರೆ ಸ್ವಲ್ಪ ಎಷ್ಟೋ ಮಕ್ಕಳುಗಳು ಕಚ್ಚೋದನ್ನ ಉಳಿಸುತ್ತೆ. ನೀವು ಎಲ್ಲಂದ್ರೆ ಅಲ್ಲಿ ಬಿಟ್ಟು ಬಿಡ್ತೀರಾ. ಆಮೇಲೆ ಕೇಳಕ್ ಹೋದ್ರೆ ನಮ್ಗೇನ್ ಗೊತ್ತೇ, ನಾಯಿ ನೀವು ನೋಡ್ಕೊಂಡು ಹೋಗ್ಬೇಕಂದ್ರೆ ಪಾಪ ಮಕ್ಕಳಿಗೆ ಹೊಸಬರಿಗೆ ಏನ್ ಗೊತ್ತಾಗುತ್ತೆ, ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ. ದಯವಿಟ್ಟು ನೀವು ಅವ್ರ ನಾಯಿಗಳಿಗೋಸ್ಕರನೇ ಒಂದು ಸ್ಪಾಟ್ ಕೊಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಯಾರೋ ಹೊಸಬರು ಬರ್ತಾರೆ ಲಾಲ್ಬಾಗ್ಗೆ ಬಂದ್ ಏನಾಗುತ್ತೆ ಅಲ್ಲಿ ಕಚ್ಚಿಸ್ಕೊಂಡು ಹೋಗ್ತಾರೆ. ನೀವು ಯಾರು ಜವಾಬ್ದಾರಿನೇ ತಗೊಳಲ್ಲ. ದಯವಿಟ್ಟು ಒಂದು ಸ್ಪಾಟ್ ಕೊಡಿ. ನೀವು ನಾಯಿಗಳಿಗೂ ಒಳ್ಳೇದ್ ಮಾಡ್ರಿ. ಸುಮಾರು ಒಂದು 500-600 ಇದೆ. ದಯವಿಟ್ಟು ಈ ಲಾಲ್ಬಾಗ್ ಇತಿಹಾಸನ ಇನ್ನೂ ಹೆಚ್ಚಾಗಿ ಇದಕ್ಕೆ ಇನ್ನೂ ಸುಂದರಗೊಳಿಸ್ಬೇಕಂತ ನಮ್ಮ ಡಿ ಕೆ ಸಾಹೇಬರಿಗೆ, ನಮ್ಮ ರಿಜ್ವಾನ್ ಸಾಹೇಬರು ಬಂದಿದ್ದಾರೆ, ಅಚ್ಚುಮೆಚ್ಚಿನ ನಾಯಕರಾದಂತ ಅವ್ರಿಗೆ ಕೇಳ್ಕೊಂತ ಇದೀವಿ.